ಕುಲಾಗಲ್ ಶ್ರೀನಿವಾಸಪುರ ಹೇಗೆ ಎಲ್ಲ 000 ಇದೆ. ಸರ್ ಶ್ರೀನಿವಾಸಪುರದಲ್ಲೂ ಕೂಡ ಎಲ್ಲ ನೀವು ಇಟ್ ಈಸ್ ಎ ರಾಂಗ್ ಕಾನ್ಸೆಪ್ಟ್. ಶ್ರೀನಿವಾಸಪುರ ಅಂದರೆ ಮ್ಯಾಂಗೋ ಮಾತನಾಡೋದು ಅದು ಹೋಯ್ತು ಸರ್. ಅದು ಹೇಳಿ ಶಾಸಕರಿದ್ದಾರೆ ಅಲ್ಲ ಸರ್. ನೀವು ಸೆಪ್ಟೆಂಬರ್ ನವಂಬರ್ ಬಂತು, ನೀವು ಇನ್ನೂ 500 ಕೋಟಿ 500 ಲಕ್ಷನ ಎಷ್ಟದು ಅಲ್ಲ. ಈಗ ನೀವು ಭೌತಿಕ ಪ್ರಗತಿ 500 ಅಂತ ಹಾಕಿದ್ದೀರಲ್ಲ, ಇದು ಪ್ರಗತಿನೇ ಇದು? ಹಾಂ, ಪ್ರಗತಿ ಅಂದರೆ ಆರ್ಥಿಕ ಪ್ರಗತಿ 0 ಇದೆಯಲ್ಲ. ಈಗ ಮತ್ತೆ ಸರ್ ನಮ್ಮಲ್ಲಿ ಕೆಲವು ಕಾಂಪೋನೆಂಟ್ ರೇಟ್ಸ್ಗೆ ಟಾರ್ಗೆಟ್ ಕೊಟ್ಟಿದ್ದಾರೆ. ಅದು ಏನು ನಮ್ಮ ನಮ್ಮ ರಿಕ್ವೈರ್ಮೆಂಟ್ ತಗೊಂಡು ಕಳಿಸಿದೆ ಸರ್. ಅದು ಬಂದ್ಮೇಲೆ ಎಕ್ಸ್ಪೆಂಡಿಚರ್ ಆಗುತ್ತೆ ಸರ್. ನೀವು ನೋಡಿ ಸರ್, ನೀವು ಈಗಾಗಲೇ 2 ಇಯರ್ಸ್ ಮೇಲೆ ಆಗ್ತಿದ್ದೀರಿ ಬಂದಲ್ವಾ. ಡಿ ಡಿ ಇರೋರಿಗೆ ಜೆ ಡಿ ಆಗಿದ್ದೀರಾ. ನಿಮ್ಮ ಮೇಲೆ ಭಾಳ ಜವಾಬ್ದಾರಿ ಇದೆ. ನಾನೊಬ್ಬ ರೈತನಾಗಿ ಹೇಳ್ತಿದ್ದೀನಿ. ಈಗ ಎಲ್ಲ ತಾಲೂಕುಗಳಲ್ಲೂ ರೈತರ ಕಾನ್ಸೆಪ್ಟು ಚೇಂಜ್ ಆಗ್ತಿದೆ ಸರ್. ಈಗ ಏನು ವೆಜಿಟೇಬಲ್ ಕ್ರಾಪ್ಸ್ ಏನು ಮಾಡ್ತಿದ್ರು, ಈಗ ಫ್ರೂಟ್ಸ್ ಭಾಳ ಜಾಸ್ತಿ ಚೇಂಜ್ ಆಗ್ತಾ ಇದ್ದಾರೆ. ನೀವು ನೋಡಿ ಬೇಕಾದ್ರೆ ಫೀಲ್ಡಲ್ಲಿ ನೀವು ವಿಸಿಟ್ ಮಾಡಿ ನೋಡಿ. ಈಗಾಗಲೇ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶಿಡ್ಲಘಟ್ಟ, ಚಿಂತಾಮಣಿ ಇದರಲ್ಲಿ ಎಲ್ಲ ಫ್ರೂಟ್ಸು ಬಂದ್ಬಿಡ್ತು. ಡ್ರ್ಯಾಗನ್ ಫ್ರೂಟ್ ಅವಾಗೆ ಹಳೇದಾಗೋಯ್ತು. ಈಗ ಏನು ಪೊಮೊಗ್ರಾನೈಟ್, ದಾಳಿಂಬೆ ಹೇರಳವಾಗಿ ಬೆಳೀತಿದ್ದಾರೆ. ಯು ಶುಡ್ ಪ್ರಮೋಟ್ ದಿ ಅಗ್ರಿಕಲ್ಚರ್ ಫಾರ್ಮರ್ಸ್ ಟು ಏನು ನಮಗೆ ಲಾಭದಾಯಕ ಆಗುತ್ತೆ. ರವಿ ಎಂಟರ್ಪ್ರೈಸಸ್ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ನ 20ಕ್ಕೂ ಹೆಚ್ಚು ಬ್ರ್ಯಾಂಡ್ ಕಂಪನಿಗಳ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಹೋಮ್ ಥಿಯೇಟರ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್, ಮ್ಯಾಟ್ರೆಸ್, ಬೆಡ್ಸ್ ಎಲ್ಲಾ ರೀತಿಯ ಫರ್ನಿಚರ್ಗಳು ಕಡಿಮೆ ಬೆಲೆಗೆ ದೊರೆಯುತ್ತದೆ. ಹಿಂದೆ ಭೇಟಿ ನೀಡಿ ಕೋಲಾರದ ಸಂಗೊಂಡಳ್ಳಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ, ದೊಡ್ಡಪೇಟೆ, ಕೋಲಾರ. ಯಾವ ಮಣ್ಣಿಂದ ಯಾವ್ದು ಬೆಳೆ ಚೆನ್ನಾಗುತ್ತೆ, ಈ ಎಕನಾಮಿಕಲ್ ಇದು ವಾತಾವರಣ ಏನಿದೆ, ಯಾವ ಬೆಳೆಗೆ ಸೂಟಬಲ್ ಆಗುತ್ತೆ ಅನ್ನೋದನ್ನ ನೀವು ಅವರಿಗೆ ಫೀಲ್ಡ್ ಇದು ಅಡ್ವೈಸ್ ಕೊಡಬೇಕು ಸರ್. ಯಾಕಂದರೆ ಟೊಮೆಟೊ ಬೆಳೆದು ಹಾಳಾಗಿ ಹೋಗ್ಬಿಟ್ಟಿದ್ದಾರೆ ಸರ್ ರೈತರು. ಇವಾಗ ನಿಮಗೂ ಗೊತ್ತಿದೆ, ಲಾಸ್ಟ್ 3 ಇಯರ್ಸಿಂದ ಒಬ್ಬರಾದರೂ ಬೆಳೆ ಮಾಡೋಕ್ಕಾಯ್ತಾ ಸರ್ ಇವು ವೈರಸ್ಸಿಂದ? ಅದಕ್ಕೆ ನೀವು ಫೀಲ್ಡ್ ಸ್ಟಾಫ್ಗೆ ನೀವು ಒಂದು ಸರ್ವೆ ಮಾಡಿಸಿ, ಯು ಶುಡ್ ಬ್ರಿಂಗ್ ಅಪ್ ಇದು ಕನ್ಸಾಲಿಡೇಟೆಡ್ ರಿಪೋರ್ಟ್ ಟು ದಿ ಗೌರ್ಮೆಂಟ್. ನೋಡಿ, ಬೇರೆ ಜಿಲ್ಲೆಗಳು ಬೇರೆ ಸರ್. ಈಗ ಮಡಿಕೇರಿ ಬೇರೆ, ಹಾಸನ ಬೇರೆ, ಮಂಗಳೂರು ಬೇರೆ. ಬಟ್ ಕೋಲಾರ ಅಂಡ್ ಚಿಕ್ಕಬಳ್ಳಾಪುರ, ರಾಮನಗರ ಏನಿದೆ, ದೀಸ್ ಆರ್ ಆಲ್ ದಿ ಎಕ್ಸ್ಕ್ಲೂಸಿವ್ ಡಿಸ್ಟ್ರಿಕ್ಟ್ಸ್ ಅಗ್ರಿಕಲ್ಚರ್ ಆ್ಯಂಡ್ ಹಾರ್ಟಿಕಲ್ಚರ್ಗೆ, ಸೆರಿಕಲ್ಚರ್ಗೆ. ನೀವು ಆ ಫ್ರೂಟ್ ಕ್ರಾಪ್ಗೆ ಮತ್ತು ಫ್ಲೋರಿಕಲ್ಚರ್ಗೆ ಹೆಚ್ಚು ರೈತರು ಶಿಫ್ಟ್ ಆಗ್ತಿದ್ದಾರೆ. ಅದಕ್ಕೆ ತಕ್ಕದಾದಂಥ ಸ್ಕೀಮ್ಗಳು ನೀವು ಮಾಡಬೇಕು. ಇವಾಗ ಸಪೋಸ್ ನಮ್ಮ ಶ್ರೀನಿವಾಸಪುರ ಶಾಸಕರು ಇದ್ದಾರೆ. ಈಗ ಮ್ಯಾಂಗೋ ಅಂತ ನೀವು ಹೇಳಿದ್ರಿ, ಮ್ಯಾಂಗೋಗೆ ಔಷಧಿ ಹೆಂಗೆ ಸರ್ ಹೊಡೆಯೋದು? ಎಲ್ಲ ಪಂಪ್ಗಳು ತೊಗೊಂಡು ಹೋಗ್ತಾರೆ, ಮೇಲಿನಿಂದ ಹಿಂಗೆ ಹಿಡಿತಾರೆ ಸರ್. ಅರ್ಧ ಅದು ಗಾಳಿಗೆ ಹೊರಟು ಸರ್. ಡಿ ಸಿ ಸಾಹೇಬ್ರೆ, ಇದು ಸ್ವಲ್ಪ ಈ ಸ್ಪ್ರೇ ಮಾಡೋದ್ರಲ್ಲಿ 50% ಆ ಗಾಳಿ ಮಿಕ್ಸ್ ಆಗಿಬಿಡುತ್ತೆ ಸರ್. ಒಂದು ಗಾಳಿ ವಾತಾವರಣನೂ ಕಲುಷಿತ ಆಗುತ್ತೆ, ಒಂದು ಫಾರ್ಮರ್ಗೂ ಕೂಡ ಲಾಸ್ ಆಗುತ್ತೆ. ಅದಕ್ಕೆ ನೀವು ಈ ಡ್ರೋನ್ ಸಿಸ್ಟಮ್ನ ಹೊಸ ಟೆಕ್ನಾಲಜಿ ಸ್ಪ್ರೇಗೆ ನೀವು ತೊಗೊಂಬಂದಾಗ ನಿಮ್ಗೆ ವಾತಾವರಣನೂ ಕಲುಷಿತ ಆಗೋದಿಲ್ಲ, ರೈತರಿಗೂ ಬೆನಿಫಿಟ್ ಆಗುತ್ತೆ ಸರ್. ನೀವೊಂದು ರಿಪೋರ್ಟ್ ರೆಡಿ ಮಾಡಿ. ನೀವು ಡ್ರೋನ್ಸ್ ಯೂಸ್ ಮಾಡ್ತಾ ಇದ್ದೀರಾ? ಇಲ್ಲ ಸರ್. ಅಲ್ಲ ನಾಟ್ ಫ್ರಮ್ ದ ಡಿಪಾರ್ಟ್ಮೆಂಟ್, ಅದು ಪ್ರೈವೇಟ್ ಆಗಿ ಯಾರೋ ಯೂಸ್ ಮಾಡ್ತಾರಲ್ಲ ಒಂದಷ್ಟು ಜನ. ಪ್ರೈವೇಟ್ ಬಾಡಿ ತಗೊಳ್ತಾರೆ ಸರ್. ಸರ್ ಪರ್ ಅವರ್ 200 rupees. ಅಲ್ಲ, ಬಟ್ ಅಗ್ರಿಕಲ್ಚರ್ ಅವ್ರು ಯೂಸ್ ಮಾಡ್ತಾ ಇದಾರಲ್ಲ ಪ್ರೈವೇಟ್ ಆಗಿ. ಎಷ್ಟು ಜನ ಯೂಸ್ ಮಾಡ್ತಾರ? ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಯೂಸ್ ಮಾಡ್ತಾ ಇದಾರಲ್ಲ. ಹೌ ಮೆನಿ ಆರ್ ದೇರ್ ಇನ್ ದಿಸ್ ಒನ್ ಹೂ ಆರ್ ಯೂಸಿಂಗ್ ಡ್ರೋನ್ಸ್? ಸರ್ ಈಗ ಸಾಕಷ್ಟು ಜನ ಯೂಸ್ ಮಾಡ್ತಿದ್ದಾರೆ ಸರ್ ಡ್ರೋನ್ಸ್. ಈಗ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಎಷ್ಟು ಜನ ಯೂಸ್ ಮಾಡ್ತಾರೆ ಡ್ರೋನ್ಸ್ನ? ಬಾಡಿಗೆ ಕೊಡ್ತಾ ಇದಾರೆ, ಅದನ್ನು ಬಾಡಿಗೆಗೆ ಹೋಗ್ತಾ ಇದಾರಲ್ಲ. ಎಷ್ಟು ಜನ ಇದೆ? ಹೌ ಮೆನಿ ನಂಬರ್ಸ್ ಅದೇ? ಬರೀ 3. ಇದಕ್ಕೆ ಹೇಳ್ತಾ ಇರೋದು ಶಾಸಕರು ಮತ್ತು MLC ಅವರು ಡ್ರೋನ್ಸ್ ಯೂಸ್ ಮಾಡಿ ಅದನ್ನು ಟ್ರೈ ಟು ಮ್ಯಾಕ್ಸಿಮೈಸ್ ಆಯ್ತು. ದೊಡ್ಡದು ಬಂದಿದೆ ಸರ್. ನಾವೀಗ ಮೊನ್ನೆ ಬಾಳೆಗೆಲ್ಲ ಡ್ರೋನ್ ಅಂತ ಯು ಹ್ಯಾವ್ ಟು ಗೋ ಫಾರ್ ಅ ಚೇಂಜ್. ಯು ಕಾಂಟ್ ಕೀಪ್ ಬ್ಯಾಕ್ ಆನ್ ದ. ಬಟ್ ದಟ್ ಈಸ್ ಆಲ್ಸೋ ಓನ್ಲಿ ಬರೀ 3 ಅಂತದಾರೆ. ಇವರಲ್ಲಿ 3 ಇಟ್ಕೊಂಡಿದ್ದಾರೆ, ಅವರಲ್ಲಿ ಬೇರೆ ಇರ್ತದೆ. ನೋಡಿ ಅಂದ್ರೆ ಲಿಂಕ್ ಇಲ್ಲ, ಅವ್ರಿಗೆ ಅಂದ್ರೆ ಇಲ್ಲ.
ಕರೆಕ್ಟ್ ಅಷ್ಟೇ ಅಲ್ಲ ಮೇಡಮ್, ಅದನ್ನು ಸ್ವಲ್ಪ ನೋಡಿ ಅದನ್ನು ಜಾಸ್ತಿ ಮಾಡಿಸಿ. ವಾಟ್ ರೂಮ್ಸ್ ಇಸ್ ಟಾಕಿಂಗ್ ಮೇಡಮ್ ನೀವು ಹೊಸದಾಗಿ ಬಂದಿದ್ದೀರಾ, ನಿಮ್ಗೆ ನಮ್ಗೆ ಗೊತ್ತಿಲ್ವೇನೋ, ದಯವಿಟ್ಟು ಇದನ್ನು ತಿಳ್ಕೊಳ್ಳಿ. ನೆಕ್ಸ್ಟ್ KDP ಮೀಟಿಂಗಲ್ಲಿ ಯು ಪ್ಲೀಸ್ ಗಿವ್ ದ ಕರೆಕ್ಟ್ ಇನ್ಫಾರ್ಮೇಷನ್ ಆ್ಯಂಡ್ ವಾಟ್ ಎವರ್ ಇಟ್ ಈಸ್ ಯು ಪ್ಲೀಸ್ ಟ್ರೈ ಟು ಇನ್ಕ್ರೀಸ್ ದ ನಂಬರ್. ವೆದರ್ ಇಟ್ ಇಸ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸೇ ಮಾಡಬೇಕಂದ್ರೆ ಅವ್ರಿಗೆ ಸ್ವಲ್ಪ ಇನ್ನೂ ಜಾಸ್ತಿ ಅವಕಾಶ ಮಾಡಿಕೊಡಿ. ಯಾರಾದರೂ ಫಾರ್ಮರ್ಸ್ ಇದ್ದಾರೆ ಅಂದರೆ, ದೊಡ್ಡ ದೊಡ್ಡ ಫಾರ್ಮರ್ಸ್ ಅವರು ರೆಡಿ ಆಗಿದ್ದಾರೆ ಅಂದರೆ ಅದರಲ್ಲಿ ಸಬ್ಸಿಡೀಸ್ ಏನೇನು ಬರುತ್ತೋ ದಯವಿಟ್ಟು ಅದನ್ನು ಕೊಡಿ. 17-18 ಲಕ್ಷ ದೊಡ್ಡದಾಗುತ್ತಲ್ಲ ಚಿಕ್ಕದು. ನೀವು ಪ್ರತಿ ಹೋಬಳಿಯಲ್ಲಿ ಇಡ್ತೀರೇನೋ ನೋಡಿ, ಅದನ್ನು ರೆಂಟಿಗೆ ಕೊಡೋದು, ಇಲ್ಲಾಂದರೆ ಯಾರಾದರೂ ಫಾರ್ಮರ್ಸ್ ದೊಡ್ಡ ದೊಡ್ಡ ಫಾರ್ಮರ್ಸ್ ಅವ್ರಿಗೆ ಬೇಕು ಅಂದರೆ ಅವ್ರಿಗೆ ಸಬ್ಸಿಡಿಯಲ್ಲಿ ಕೊಡಿಸ್ತಿರೋ ಅದೇನೋ ನೋಡಿ. ಬೈ ದಿಸ್ ಇಯರ್ ಎಂಡ್ at least make sure you have 100 in this one. You have only 3 now. Make sure you have at least 100. ಸರ್ ಅದೇ ಈಗ By this year end. ಕೊಟ್ಟರೆ ರೈತ ಬರ್ತಾರೆ ಮುಂದೆ ತಗೊಳ್ತಾರೆ. ಇವ್ ಪರ್ಚೇಸ್ ಆನ್ ಇಸ್ ಓನ್. ಇಲ್ಲ ಆಮೇಲೆ ಇದರಲ್ಲಿ ಇನ್ನೊಂದು ಇಶ್ಯೂ ಇದೆ, ಅದನ್ನ ಯಾರು ಹೇಳ್ತಾ ಇಲ್ಲ. ಈ ಡ್ರೋನ್ ವಿಚಾರದಲ್ಲಿ ಈ ಡ್ರೋನ್ ಮೇಲೆ ಹೋಗಿ ಅದು ಗಾಳಿ ಹೊಡಿತದಲ್ಲ, ಆ ಸ್ಪ್ರೇ ಮಾಡುವಾಗ ಸ್ಪ್ರೇನು ಕರೆಕ್ಟಾಗಿ ಆಗೋದಿಲ್ಲ, ಕೆಳಗಡೆ ಬರೋದಿಲ್ಲ. ಒಂದು ಕಂಪ್ಲೇಂಟ್ಸ್ ರೈತರದು. ಎರಡನೇದು ಆ ಗಾಳಿಗೆ ಏನಾಗ್ತಾ ಇದೆ, ಆ ಸುಳಿ ಬಂದ್ಬಿಟ್ಟು ಗಿಡದು ಸುಳಿ, ಟೊಮೊಟೊ ಗಿಡ ಆಗ್ಬೋದು, ಇನ್ನೊಂದು ಆಗ್ಬೋದು, ಆ ಸುಳಿ ಒಡೆದೋಗ್ತಾ ಇದೆ. ಅದರಿಂದ ಗಿಡ ಬೆಲೆ ಇದೊಂದು 2-3 ಡಿಫೆಕ್ಟ್ ಇದೆ, ಅದನ್ನ ಸ್ವಲ್ಪ ನೋಡ್ಕೋಬೇಕು. ಡ್ರೋನ್ ಯಾವ್ದಕ್ಕೆ ಬೇಕೋ ಅದು ಯೂಸ್ ಮಾಡ್ಕೊಳ್ಳಿ. ಡ್ರೋನ್ ಯಾವ್ದಕ್ಕೆ ಬೇಡೋ ಕೈಯಲ್ಲೇ ಹೊಡ್ಕೊಳ್ಳಿ. ನೀವು ಅದನ್ನೆಲ್ಲ ಮಾತಾಡ್ಕೊಂಡ್ರೆ ಅದರಿಂದ ಜಾಸ್ತಿ ಆಗುತ್ತೆ. ರೈತರಿಗೆ ಅದೆಲ್ಲ ನಾವು ಎಕ್ಸ್ಪ್ಲೈನ್ ಮಾಡಿ ಹೇಳ್ಬೇಕು. ಅದೇ ನಾವು ಡ್ರೋನ್ ಕೊಟ್ರೆ ಎಲ್ಲದಕ್ಕೂ ಕೊಡೋದು, ತಿರ್ಗಾ ಡ್ರೋನ್ ಇಂದಾನೆ ನಮ್ಗೇನು ಔಷಧಿ ಯೋಜನೆ ಪ್ರಾಬ್ಲಮ್ ಆಯ್ತು ಅಂತ ಬಂದು ಗಲಾಟೆ ಮಾಡ್ತಾರೆ. ಇಲ್ಲ ಅದು ನಮ್ಮ ರೈತರಿಗೆಲ್ಲ ಗೊತ್ತು. ನಮ್ಮ ರೈತರಿಗೆ ಅವೆಲ್ಲ ಗೊತ್ತು, ಯಾರು ಬೇಕೋ ಅದಕ್ಕೆ ಮಾತ್ರ ಯೂಸ್ ಮಾಡ್ಕೊಳ್ತಾರೆ. ಸಬ್ಸಿಡಿ ಕುಮಾರಸ್ವಾಮಿ ಅವರೇ, ದೇರ್ ಆರ್ ಲಾರ್ಜ್ ಫಾರ್ಮರ್ಸ್, ದೇರ್ ಆರ್ ಬಿಗ್ ಫಾರ್ಮರ್ಸ್. ಒಬ್ಬೊಬ್ಬರಿಗೆ 15-20 ಎಕರೆ ಅನ್ನೋರು ಇದ್ದಾರೆ. ಅವ್ರಿಗೆಲ್ಲ ನೀವು ಸಬ್ಸಿಡಿ ಕೊಡಿಸಿ ಅದನ್ನ ಡ್ರೋನ್ಸ್ ಮಾಡಿಕೊಡಿ, ಅವಾಗ ಉಪಯೋಗ ಆಗುತ್ತೆ. ಪಕ್ಕದಲ್ಲಿರೋರು ಅವ್ರು ಬೇಕಾದ್ರೆ, ಆ ಪಕ್ಕದ ರೈತರವರು ಅವ್ರು ಬೇಕಾದ್ರೆ ತಗೊಳ್ತಾರೆ ಅವ್ರ ಹತ್ರ. ಇಫ್ ದ ರಿಲೇಶನ್ಶಿಪ್ ಇಸ್ ಗುಡ್ ಬಿಟ್ವೀನ್ ದ ಫಾರ್ಮರ್ಸ್, ದೇ ವಿಲ್ ಶೇರ್ ಇಟ್ ಆರ್ ವಾಟ್ ಎವರ್ ಇಟ್ ಇಸ್. ರಿಕ್ವೆಸ್ಟ್ ಕಳಿಸಿ. ಇವಾಗ ಸೆಷನ್ಸ್ ಇರುತ್ತೆ, ಮಾತಾಡ್ತಾರೆ. ಡಿಸೆಂಬರ್ ಅಲ್ಲಿ ಮಾತಾಡ್ತಾರೆ ಇವರೆಲ್ಲ MLA. ನಮ್ಮ ಸ್ವಂತದ್ದಲ್ವಲ್ಲ ಸೆಷನ್ ಇದ್ದರೆ ಟೈಮಲ್ಲಿ ರೇಸ್ ದಟ್ ಆಲ್ ಇಂಪಾರ್ಟೆಂಟ್ ಇಶ್ಯೂಸ್ ಎಲ್ಲ ರೇಸ್ ಮಾಡಿ. ಸರ್ ಇನ್ನೊಂದು ಒಂದು ನಿಮಿಷ JJMದು ನೀವು ಮ್ಯಾಂಗೋ ಫುಡ್ ಪ್ರೊಸೆಸಿಂಗ್ ಯೂನಿಟ್ ಮಾಡ್ತೀರಿ ಅಂದ್ರಲ್ಲ, ವಾಟ್ ಈಸ್ ಹ್ಯಾಪನ್ ಟು ಇಟ್? ಸರ್ ಈಗ ಏನು ತಾವು MSME ಮೀಟಿಂಗ್ ಆದ್ಮೇಲೆ ನಮ್ಮ FPOs ಒಂದು ಅವೇರ್ನೆಸ್ ಮೀಟಿಂಗ್ ಮಾಡಿದ್ರು. 4 ಜನ ಫಾರ್ಮರ್ಸ್ ರೆಡಿ ಆಗಿದ್ದಾರೆ. ಅವ್ರ ಜಮೀನುಗಳಿದೆ, ಮುಳಬಾಗ್ಲಲ್ಲಿದೆ ಮತ್ತು ಶ್ರೀನಿವಾಸಪುರದಲ್ಲಿದೆ. ಬಂಡವಾಳ ಅವ್ರು ಹಾಕಕ್ಕೆ ರೆಡಿ ಆಗಿದ್ದಾರೆ. ಯಾವುದೋ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ನನಗೆ ಕೊಡಿ, ಎಷ್ಟು ಟನ್ನಿಗೆ ಆಗುತ್ತೆ, ಏನು ಕತೆ ಅಂತ. ಆ ಫಾರ್ಮರ್ಸ್ನ ಇಟ್ಕೊಂಡು ಅವ್ರು ಮಾಡ್ಸೋಣ. ಇಲ್ಲಿದ್ದಾರೆ, ಲೀಡ್ ಬ್ಯಾಂಕ್ ಇದ್ದಾರೆ, ಇವ್ರ ಹತ್ರ ಲೋನ್ ಕೊಡ್ಸೋಣ ಅವ್ರಿಗೆ. ಕೊಲಾಟ್ರಲ್ ಫ್ರೀ ಲೋನ್ ಇಸ್ ಅಪ್ ಟು 5 crores ಅಲ್ಲ, ಕರೆಕ್ಟ್? ಫುಡ್ ಪ್ರೊಸೆಸಿಂಗ್ ಯೂನಿಟ್ಸ್ ಕೊಡೋಕೆ ರೆಡಿ ಇದ್ದೀರಾ ನೀವು? ಬ್ಯಾಂಕ್, ಲೀಡ್ ಬ್ಯಾಂಕ್ ಈಸ್ ರೆಡಿ. ಫಾರ್ಮರ್ಸ್ ಯಾರು ಮಾಡಬೇಕು ಅಂತಂದ್ರೆ ಅವ್ರು 10-15 ಎಕರೆ ಜಮೀನು ಇಟ್ಕೊಂಡಿದ್ದಾರೆ, ಅವ್ರನ್ನ ಇಟ್ಕೊಂಡೇ ಮಾಡಿಸೋಣ. FPOಗಳು ರೆಡಿಯಾಗಿಲ್ಲ ಅಂದರೆ ಅವ್ರು ಹೇಳ್ದಂಗೆ ಇಶ್ಯೂಸ್ ನಡೀತಾ ಇದೆ, 2-3 ವರ್ಷ ಆದಮೇಲೆ ದುಡ್ಡು ನೋಡಿ ಹೆಚ್ಚು ಕಡಿಮೆ ಆಗುತ್ತೆ ಅಂದರೆ ಅದು FPOಸ್ನ ಬಿಟ್ಟು ಇಂಡಿವಿಜುವಲ್ ಆಗೇ ಮಾಡಿಸೋಣ. ಸರ್, ಈ ವಿಚಾರದಲ್ಲಿ ಜಿಲ್ಲಾಡಳಿತಕ್ಕೆ 2 ವಿಚಾರಗಳನ್ನ ನಾನು ಗಮನಕ್ಕೆ ತರಕ್ಕೆ ಬಯಸ್ತೀನಿ ಸರ್. ಒಂದು, ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಇಂಡಸ್ಟ್ರಿಯಲ್ ಎಸ್ಟೇಟ್ನ ಮಾಡಿದರೆ, ಅದು ಶ್ರೀನಿವಾಸಪುರ ಆಗ್ಬೋದು, ಕೋಲಾರ ಆಗ್ಬೋದು, ಮತ್ತು ನಮ್ಮ ಮುಳಬಾಗಿಲು ಎಲ್ಲೇ ಮಾಡಿದ್ರು ಕೂಡ ಕನಿಷ್ಠ 100 ಎಕರೆ ಜಮೀನನ್ನು ಆ ಇಂಡಸ್ಟ್ರಿಯಲ್ ಎಸ್ಟೇಟಲ್ಲಿ ಶುಡ್ ಬಿ ರಿಸರ್ವ್ಡ್ ಫಾರ್ ಪ್ರೊಸೆಸಿಂಗ್ ಯೂನಿಟ್ಸ್ ಅಂತ ನಾವು ಈಗ ಆಲ್ರೆಡಿ ಐ ಹ್ಯಾವ್ ರಿಟರ್ನ್ ಲೆಟರ್ ಟು KIDB ಸರ್. ದಿಸ್ ಇಸ್ ಒನ್ ಇಂಪಾರ್ಟೆಂಟ್. ಯಾಕೆಂದ್ರೆ ನಮ್ಮಲ್ಲಿ ಏನಾಗ್ತಾ ಇದೆ, ಎಲ್ಲ ಕೈಗಾರಿಕೆಗಳು ಬರ್ತಾ ಇದೆ. ಮಾವು ಇಡೀ ಜಗತ್ತಿನಲ್ಲೇ ನಾವು ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದ್ದೀವಿ. ಆದ್ರೆ ಕಳೆದ ಸೀಸನ್ ಅಲ್ಲಿ ಎಷ್ಟು ಕಷ್ಟಪಟ್ಬಿಟ್ಟು ನಾವು ಪಲ್ಪ್ ಇಂಡಸ್ಟ್ರಿಗಳ ಜೊತೆ ಮಾತಾಡಬೇಕಾಯ್ತು. ಇದನ್ನ ಹೇಗೆ ಮಾರಾಟ ಮಾಡೋದು, ರೇಟ್ ಬಿದ್ದೋಯ್ತು. ಕೊನೆಗೆ ಸೆಂಟ್ರಲ್ ಗೌರ್ಮೆಂಟ್ ಬಂತು, somehow our farmers have been saved this time. ಬಟ್ ಪರ್ಮನೆಂಟ್ ಆಗಿ ಸೇವ್ ಮಾಡಬೇಕು ಅಂತಂದ್ರೆ ನಾವು ಈಗ ಅವರಿಗೆ ಒಂದು 100 ಎಕರೆ ಜಮೀನನ್ನ ಅಲ್ಲಿ ಪಲ್ಪ್ ಇಂಡಸ್ಟ್ರೀಸ್ಗಳನ್ನ ಇನ್ವೈಟ್ ದೆಮ್
and we have to promote them to establish pulp industries, sir. This is ಒಂದು. ಎರಡನೇದು, ಈ ಕೆಪೆಕ್ ಅಂತ ಏನು ನಮ್ಮ ಕರ್ನಾಟಕದಲ್ಲಿ ಇದೆ, ಅಗ್ರಿಕಲ್ಚರಲ್ ಪ್ರಾಡ್ಯೂಸ್ ಎಕ್ಸ್ಪೋರ್ಟ್ ಕಂಪನಿ ಅಂತ, ದೇ ಹ್ಯಾವ್ ಕಮ್ ಫಾರ್ವರ್ಡ್. ಅವ್ರು ಬಂದಿದ್ದಾರೆ ಸರ್. ಈಗ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ, ನಮ್ಮ ಜಿಲ್ಲೆನಲ್ಲಿ 3 ಕಡೆ ಪಲ್ಪ್ ಮೇಕಿಂಗ್ ಇಂಡಸ್ಟ್ರೀಸ್ನ, ಪ್ರೊಸೆಸಿಂಗ್ ಇಂಡಸ್ಟ್ರಿನ ಶುರು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಕೇಳ್ಕೊಂಡೆ, ಅವ್ರ ನಂತರ 5 ಎಕರೆ ಜಮೀನು ಕೊಡ್ತೀನಿ ಅಂತ ಹೇಳಿದ್ದೀನಿ ಸರ್. ಕೋಲಾರ, ಮುಳಬಾಗಿಲು ಮತ್ತು ನಮ್ಮ ಶ್ರೀನಿವಾಸಪುರದಲ್ಲಿ 5 ಎಕರೆ ಜಮೀನು ಕೊಡ್ತಾ ಇದ್ದೀನಿ. ಸೊ ಕರ್ನಾಟಕದ ಸಂಸ್ಥೆಯೇ ಒಂದು 3 ಪಲ್ಪ್ ಇಂಡಸ್ಟ್ರೀಸ್ಗಳನ್ನ ಸದ್ಯದಲ್ಲಿ ಅವರು ಪ್ರಾರಂಭ ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ ಸರ್. ಸರ್, ವಾಟ್ ಎವರ್ ಇನಿಷಿಯೇಟಿವ್ ನೀವು ತೊಗೊಂಡಿದ್ದೀರಾ ಒಳ್ಳೇದು. ಬಟ್ ವಾಟ್ ಐ ಆಮ್ ಸೇಯಿಂಗ್ ಇಸ್, ಇಫ್ ದೋಸ್ ಪೀಪಲ್, ಇಫ್ ಎನಿ ಒನ್ ಇಸ್ ಇಂಟ್ರೆಸ್ಟೆಡ್, They also should be ಅಲ್ಲ encouraged. ಲ್ಯಾಂಡ್ ಇದೆ, ಅವ್ನು ಮಾಡಕ್ಕೆ ರೆಡಿ ಇದ್ದೀನಿ, ಬಂಡವಾಳ ಹಾಕ್ತೀನಿ ಅಂದರೆ ದಯವಿಟ್ಟು ಅಂಥವ್ರನ್ನೂ ಎನ್ಕರೇಜ್ ಮಾಡಬೇಕು. ಅದೇ ಸರ್, 100 acres ನ ಬಿಟ್ಟಿರೋದು ಅವರಿಗೋಸ್ಕರ, so that we can develop entrepreneurship in this. ಅಲ್ಲ, ಇವಾಗ ನೀವು KDB ಕಡೆ ಹೋದರೆ KDB ಅವರು ಸುಮಾರು 1-1.5 ಕೋಟಿ 2 ಕೋಟಿ ಹೇಳ್ತಾರೆ ಒಂದು ಎಕರೆ. ಆ ಪರಿಸ್ಥಿತಿನೂ ಇದೆ ಇವಾಗ ನರಸಾಪುರದಲ್ಲಿ 3.5 ಕೋಟಿ ಹೇಳ್ತಾರೆ. ಬಂಡವಾಳ ಹಾಕಿ ಯಾರು ಒಂದು ಎಕರೆ ಜಮೀನು ತೊಗೊಳಕ್ಕೆ ಆ ಪ್ರಾಬ್ಲಮ್ಮು ಶುರುವಾಗುತ್ತೆ. ಸೊ ಪೀಪಲ್ ಹೂ ಆರ್ ಹ್ಯಾವಿಂಗ್ ಲ್ಯಾಂಡ್ ಆ್ಯಂಡ್ ಹೂ ಆರ್ ರೆಡಿ ಟು ಸೆಟ್ ಅಪ್ ದಿಸ್ ಯೂನಿಟ್ಸ್, ಅವ್ರಿಗೂ ಸ್ವಲ್ಪ ಎನ್ಕರೇಜ್ ಮಾಡಿ. ಸರ್, ಅವ್ರು ಮಾಡ್ತೀವಿ, ಏನಿಲ್ಲ. ಉದಾಹರಣೆಗೆ ಈಗ ಅವ್ರು ಇಂಡಸ್ಟ್ರಿಯಲ್ ಎಸ್ಟೇಟ್ ಅಲ್ಲಿ ಅವ್ರು ಮಾಡಲಾದ್ರೆ, ಅವ್ರಿಗೆ 1 ಎಕರೆ ಜಮೀನ್ ಇದೆ ಅಂತಂದ್ರೆ ಸರ್, ಜಮೀನಿನ ಕನ್ವರ್ಷನ್ ಮಾಡ್ಕೋಬೇಕು ಅಷ್ಟೇ ಸರ್. ಅಂಡ್ ದೇ ಕ್ಯಾನ್ ಗೋ ಫಾರ್ ವಿತ್ ಎ ಪ್ರಾಜೆಕ್ಟ್, ದೇ ಕ್ಯಾನ್ ಗೋ ಫಾರ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅಂಡ್ ದೇ ಕ್ಯಾನ್ ಸ್ಟಾರ್ಟ್ ದೇರ್ ಓನ್ ಪಲ್ಪ್ ಇಂಡಸ್ಟ್ರಿ. ದೇರ್ ಇಸ್ ಅಬ್ಸಲ್ಯೂಟ್ಲಿ ನೋ hindrance. ಓಕೆ ಸರ್, ಅಲ್ಲ, ನಿಮ್ಮ ಕಡೆಯಿಂದ ಸ್ವಲ್ಪ ಇಲ್ಲ, ನಾವು ಸಂಪೂರ್ಣವಾಗಿ ಪ್ರಮೋಟ್ ಮಾಡ್ತೀವಿ ಸರ್. ನಿಮ್ಮ ಕಡೆಯಿಂದ ಕೋಆಪರೇಷನ್ 100%. ಕುಮಾರಸ್ವಾಮಿ ಅವರೇ, by 21st you give me the project report. ಇಂಡಸ್ಟ್ರಿ ಮಾಡೋಂಗಿಲ್ಲ. Whatever it is, you please talk to the lead bank. Lead bank ಅವ್ರು ಹೆಂಗೆ ಪ್ರಾಜೆಕ್ಟ್ ಬೇಕೋ ಅದನ್ನ ಹಂಗೆ ರೆಡಿ ಮಾಡಿ. ಲ್ಯಾಂಡ್ ಈಸ್ ಆಲ್ರೆಡಿ ರೆಡಿ. ಅದಕ್ಕೆ ಕುಮಾರಸ್ವಾಮಿ ನೀವೇನ್ by ಮಾಡಬೇಕು, 21st ಈ ತರ ಏನು ಆಸಕ್ತಿ ಇರ್ತಕ್ಕಂಥ ಯುವಕರುಗಳು ಯಾರು ಅದರೊಳಗಡೆ ಇನ್ವಾಲ್ವ್ ಆಗಿ ಅವ್ರನ್ನ ಕರೆದು ಒಂದು ಮೀಟಿಂಗ್ ಮಾಡ್ಕೊಳ್ಳಿ, ಆರ್ಗನೈಸ್ ಮಾಡಿ, ಮ್ಯಾಪ್ ಮಾಡಿ, ವೆದರ್ ವಾಟ್ ಕೈಂಡ್ ಆಫ್ ರಿಸೋರ್ಸಸ್ ಅವೈಲೇಬಲ್ ಇನ್ ದ ಡಿಸ್ಟ್ರಿಕ್ಟ್ ಅಂತ ಒಂದು ಕಂಟಿನ್ಯೂಸ್ ಆಗಿ ನೀವು ಮಾಡ್ತು ಅಂತಂದ್ರೆ, ದೆನ್ ಯು ವಿಲ್ ಹ್ಯಾವ್ ಎ ಡೇಟಾ ಆಫ್ ದೋಸ್ ಹೂ ಆರ್ ಇಂಟ್ರೆಸ್ಟೆಡ್ ಟು ಬಿಕಮ್ ಆಂಟ್ರಪ್ರೆನ್ಯೂರ್. ದೆನ್ ಯು ಕ್ಯಾನ್ ಪ್ರಮೋಟ್ ದೆಮ್ ವಿತ್ ಆಲ್ ಕೈಂಡ್ಸ್ ಆಫ್ ಗವರ್ಮೆಂಟಲ್ ಸಪೋರ್ಟ್. ಅಲ್ಲ ಸರ್, ಈಗ 2 acres ವರೆಗೂ ರಿಲ್ಯಾಕ್ಸ್ ಮಾಡಿದ್ದಾರೆ ಕನ್ವರ್ಷನ್ಗೆ ಅಂತ. ಈಗ ಅದು ಬರ್ಬೇಕು ಸರ್. ಬಿಲ್ ಮಾಡಿ ಪಾಸ್ ಮಾಡಿಸಿ. ಓನ್ಲಿ ಅಗ್ರಿಕಲ್ಚರ್ ಇದಕ್ಕೆ. They can start their own without conversion, sir. ವಿತೌಟ್ ಕನ್ವರ್ಷನ್ ದೇ ಕ್ಯಾನ್ ಸ್ಟಾರ್ಟ್. 2 acres. Yes. ಫ್ಲೋರಿಕಲ್ಚರ್ದು ಒಂದು ಮಾಡಿದ್ವಿ ಕುಮಾರಸ್ವಾಮಿ ಅವರೇ. ಆ ಸ್ಕೀಮಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಬಂದ್ರು ಒಂದಷ್ಟು ರೈತರು, ಅದು ಏನಾಯ್ತದ? ಅಗ್ರಿಕಲ್ಚರ್